ದಾಂಡೇಲಿಯಲ್ಲಿ ಹೋಟೆಲ್ ಹಾಗೂ ಬೇಕರಿಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ದಾಳಿ, 2 ಹೋಟೆಲ್ಗಳಿಗೆ ನೋಟಿಸ್ ಜಾರಿ. ದಾಂಡೇಲಿ ನಗರದ ವಿವಿಧ ಹೋಟೆಲ್ ಹಾಗೂ ಬೇಕರಿಗಳ ಮೇಲೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳು ಹಾಗೂ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳಾಗಿರುವ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ನೇತೃತ್ವದಲ್ಲಿ ಇಂದು ಮಂಗಳವಾರ ದಾಳಿ ನಡೆಸಲಾಯಿತು. ಪ್ರತಿ ತಿಂಗಳು 1-2 ಬಾರಿ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುವ ಮಳಿಗೆಗಳಿಗೆ, ಹೋಟೆಲ್ ಹಾಗೂ ಬೇಕರಿಗಳಿಗೆ ಈ ಅಧಿಕಾರಿಗಳ ತಂಡ ಭೇಟಿ ಮಾಡಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ನಿಯಮಗಳನ್ನು ಉಲ್ಲಂಘಿಸುವ ಹೋಟೆಲ್ಗಳು ಮತ್ತು ಬೇಕರಿಗಳ ಮೇಲೆ ನೋಟಿಸ್ ಜಾರಿ ಮಾಡಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತಾ ಬಂದಿದೆ. ಕಳಪೆ ಎಣ್ಣೆಯ ಮರುಬಳಕೆ, ಅವಧಿ ಮೀರಿದ ಆಹಾರ ಪದಾರ್ಥಗಳ ಬಳಕೆ, ಅಶುಚಿತ್ವ ಹಾಗೂ ಪರವಾನಗಿ ಇಲ್ಲದೆ ವ್ಯಾಪಾರ ಮಾಡುವುದು ಪತ್ತೆಯಾದರೆ ಆಹಾರ ಪದಾರ್ಥಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ಅಂತೆಯೇ ಇಂದು ಮಂಗಳವಾರವೂ ದಾಂಡೇಲಿ ನಗರದ ವಿವಿಧ ಹೋಟೆಲ್ ಹಾಗೂ ಬೇಕರಿಗಳಿಗೆ ದಾಳಿ ನಡೆಸಿದ ಈ ತಂಡ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ನಿಯಮಗಳನ್ನು ಉಲ್ಲಂಘಿಸಿದ 2 ಹೋಟೆಲ್ಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಈ ದಾಳಿಯ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ಸುರಕ್ಷತಾ ಅಧಿಕಾರಿ ವಸಂತ್ ಎಫ್ ತಾಳದಪ್ಪನವರ್ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಜಿಲಾನಿ ಅವರು ಉಪಸ್ಥಿತರಿದ್ದರು. ಈ ಬಗ್ಗೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಹಾಗೂ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳಾಗಿರುವ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ಅವರು ಇಂದು ಮಂಗಳವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ದಾಳಿಯ ಕುರಿತಾಗಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ವಿವರಣೆಯನ್ನು ನೀಡಿದರು. ಹೋಟೆಲ್ಸಿಗೆ ಆಗಲಿ, ಈ ಬೇಕ್ರೀಸ್ ಆಗಲಿ, ಇದಕ್ಕೆಲ್ಲ ನಾವು ವಿಸಿಟ್ ಕೊಡ್ತಾ ಇದ್ದೀವಿ. ವಿಸಿಟ್ ಇದರಲ್ಲಿ ನಮಗೆ ಕೆಲವೊಬ್ಬರು ಲೈಸೆನ್ಸ್ ಇಲ್ಲ, ಫುಡ್ ಸೇಫ್ಟಿ ಲೈಸೆನ್ಸ್ ಇಲ್ಲ ಅದವರು, ಇಲ್ಲ ಫುಡ್ ಸೇಫ್ಟಿ ಒಂದು ತೊಗೊಂಡಿರೋದು ಒಂದು, ಮಾಡೋದು ಒಂದು, ಈ ಟೈಪೆಲ್ಲ ನಡೀತಾ ಇದ್ದಾವೆ. ಹೈಜೀನ್ ಮೇಂಟೈನ್ ಮಾಡ್ತಾ ಇಲ್ಲ, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡ್ತಾ ಇಲ್ಲ. ಫುಡ್ಡು ಸುಮಾರು ದಿವಸದಿಂದ ಫುಡ್ ಹಾಗೆ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ತಾ ಇದ್ದಾರೆ, ಜನಕ್ಕೆ ಕೊಡ್ತಾ ಇದ್ದಾರೆ. ಸೊ ಇದು ಆಗಬಾರ್ದು ಅಂತ ಹೇಳಿ ನಾವು ವಿಸಿಟ್ ಕೊಡ್ತಾ ಇದ್ದೀವಿ. ವಿಸಿಟಲ್ಲಿ ಅವರಿಗೆ ಫಸ್ಟ್ 3 ವಾರ್ನಿಂಗ್ ಕೊಡ್ತೀವಿ ನಾವು. 3 ವಾರ್ನಿಂಗ್ನಲ್ಲಿ ಫಸ್ಟ್ ವಾರ್ನಿಂಗ್ನಲ್ಲಿ ಒಂದು ನೋಟಿಸ್ ಕೊಡ್ತೀವಿ. ಸೆಕೆಂಡ್ ವಾರ್ನಿಂಗ್ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ ಇಲ್ಲ ಅಂತ ಒಂದು ವಾರ ಕೊಟ್ಟು ಮತ್ತೆ ಕೊಡ್ತೀವಿ. ಅಕಸ್ಮಾತ್ ಫುಡ್ ಸೇಫ್ಟಿ ಅದು ಇದು ಅವರು ಸೇಫ್ಟಿ ಪ್ರಿಕಾಷನ್ಸ್ ಫಾಲೋ ಮಾಡಿಲ್ಲ ಅಂತ ಹೇಳಿದರೆ ಅವರಿಗೆ 1 ಲಕ್ಷವರೆಗೆ ದಂಡನ ಹಾಕ್ಬೋದು ಮತ್ತು ಹಾಸ್ಟೆಲ್ನ ಸೀಸು ಮಾಡ್ಬೋದು. ಮತ್ತು ನಾವು ಲೀಗಲ್ ಸ್ಯಾಂಪಲ್ಸ್ ತೊಗೊಳ್ತಾ ಇದ್ದೀವಿ. ಇವನ್ ಈ ಜ್ಯೂಸು, ವಾಟರ್ ಬಾಟಲ್ದಾಗಲಿ, ಈ ಕಾಳು ಬೆಳೆ ಇದೆಲ್ಲ ಇರ್ತವೆ ಅದರದ್ದಾಗಲಿ ಎಲ್ಲನೂ ನಾವು ಇದು ಮಾಡ್ತಾ ಇದ್ದೀವಿ. ದಂಡ ಮತ್ತು ಸೀಸು ಒಂದು ತಿಂಗಳದೊಳಗೆ. ಅವರು ಅದು ಏನು ಮಾಡಲಿಲ್ಲ, ನಾವು ಅದನ್ನು ಕಾಸ್ ಇದು ಮಾಡಲಿಲ್ಲ ಅಂತ ನಾವು ಮಾಡೇ ಮಾಡ್ತೀವಿ. 15 ದಿನ 20 ದಿನ ಕೊಡ್ತೀವಿ, 1 ತಿಂಗಳ ಮ್ಯಾಕ್ಸ್ ಕೊಡ್ತೀವಿ. ಹಾಗಾದ್ರೆ ಈಗ ರನ್ನಿಂಗ್ ಹೋಟೆಲ್ ಇದ್ರೆ ಅವರಿಗೂ ಇದು ಬೇಗನೆ ಮಾಡ್ಕೊಳ್ಳೋಕ್ಕೇನು ತೊಂದರೆ ಆಗ್ಬಾರ್ದಲ್ವಾ. ಇಲ್ಲಿ ಇವ್ರದ್ದು ಲೈಸೆನ್ಸ್ ಇಲ್ಲ, ಮತ್ತು ಕೆಲವು ದಿವಸ ಹಿಂದೆ ಇಟ್ಟಿರೋದು ಫುಡ್ಡನ್ನು ಯೂಸ್ ಮಾಡ್ತಾ ಇದ್ರು. ಸೊ ಅದನ್ನು ನಾವು ವಾರ್ನಿಂಗ್ ಕೊಟ್ಟು ಮೊನ್ನೆ ಬಂದಾಗ ನೋಡ್ಕೊಂಡು ಹೋಗಿದ್ದೆ. ಇವತ್ತು ವಿತ್ ನೋಟಿಸ್ ಹ್ಯಾವ್ ಕಮ್, ನೋಟಿಸ್ ಕೊಟ್ಟು ಈಗ ಫಸ್ಟ್ ನೋಟಿಸ್ ಕೊಟ್ಟಿದ್ದೀವಿ. ಇನ್ನೂ ಒಂದು 10-15 ದಿವಸ ಬರ್ತೀವಿ ನಾವು. ಪ್ರೋಟೋಕಾಲ್ ಹಾಗೆ ಇದೆ. ದಂಡ ಮತ್ತೆ ಸೀಸ್ ಮಾಡಿಬಿಡ್ತೀವಿ. 1 ಲಕ್ಷದವರೆಗೆ ಅಂತ ಹಾಕ್ಬೋದು ಅಂತಿದೆ. 1 ಲಕ್ಷದವರೆಗೆ. ನಮ್ಮದು ದಿನ ಆಯ್ತು, ಒಂದು 3-4 ತಿಂಗಳಾಯ್ತು. ಎಲ್ಲ ಇವನ್ ಬಾರ್ ಅಂಡ್ ರೆಸ್ಟೋರೆಂಟ್ ಬರ್ತದೆ, ಎಲ್ಲ ಬರ್ತದೆ. ಕೆಲವೊಂದು ಲೈಸೆನ್ಸ್ ಮೊದಲೇ ಅವ್ರು ತಗೊಂಡಿದ್ದಾರೆ. ಈಗ ಲೈಸೆನ್ಸ್ ಫುಡ್ ಲೈಸೆನ್ಸ್ ಹೆಂಗಿದೆ ಅಂತ ಹೇಳಿದ್ರೆ ಅವ್ರು ಅಪ್ಲೈ ಮಾಡಿದ್ರೆ ಅದರಲ್ಲಿ ಕರೆಕ್ಟಾಗಿ ಮಾಡಿದ್ರೆ ತಾನೇ ಆಗ್ತಾ ಇತ್ತದು. ಈಗ ಅದನ್ನು ಒಂದು ತಾನೇ ಅಪ್ರೂವಲ್ ಆಗಿ ಬಂದ್ಬಿಡ್ತದೆ. ಬಹಳ ಮಂದಿಗೆ ಇದೆ ಈಗ. ಫುಡ್ ಸೇಫ್ಟಿ ಲೈಸೆನ್ಸ್ ಇಲ್ಲ. ನಗರದ ಟ್ರೇಡಿಂಗ್ ಲೈಸೆನ್ಸು ಇಲ್ಲ. ಇದೆ ಫುಡ್ ಸರ್. ಹೆಂಗೆ ಮಾಡ್ತೀವಿ? ಆರೋಗ್ಯ ಡಿಪಾರ್ಟ್ಮೆಂಟ್ ಆರೋಗ್ಯ ಡಿಪಾರ್ಟ್ಮೆಂಟ್ ವಸಂತ ತಾಳದಪ್ಪನವರು.